ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ನೋಡ್ರಿ ಒಂದು ಖಡಕ್ ಚಟ್ನಿ ಮಾಡ್ಕೊಂಡು ರೊಟ್ಟಿ ಜೊತೆಗೆ ತಿನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದನ್ನು ಎಂಥ ಅಮೃತದಂಥ ಒಂದು ಪಲ್ಯ ಇದ್ರೂ ಇದ್ರ ಮುಂದೆ ಇನ್ಯಾವುದು ಅಲ್ಲ. ಈಗ ನೋಡ್ರಿ ನಾನಿಲ್ಲೇ ಒಂದು 7-8 ಹಸಿಮೆಣಸಿನ್ಕಾಯಿನ ತಗೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ನಾನು ಹುರಿತಾ ಇದ್ದೇನೆ. ಹಸಿಮೆಣಸಿನ್ಕಾಯಿನ ಹಂಚಿ ಹಾಕಪ್ಪ ಹಿಂಗಾಗೈತಿ ಇಷ್ಟು ಖರಾಬ್ ಐತಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಒಂದು 20 ರೊಟ್ಟಿ ಮಾಡಿ ತೆಗ್ದೇನೆ ಹಂಚು, ಅದಕ್ಕೆ ಹಂಗಾಗೈತದು. ತವಾ ಹಂಚು ಬಿಸಿ ಐತಲ್ಲ ಅನ್ನೋದಕ್ಕೆ ಅದ್ರ ಮೇಲೇ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅಂತಂದು ಹಾಕೇನಿ. ಅದು ಬಿಟ್ಟರೆ ಮತ್ತೇನಿಲ್ಲ, ಮತ್ತು ಬೇರೆ ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗೆ ಹುರ್ಕೊಂಡೇನಿ. ಅದ್ರ ಜೊತೆಗೆ ಒಂದು ಟಮಾಟೆ ಹಣ್ಣೇನು ಸ್ವಲ್ಪ ಡ್ವಾರ್ಗಾಯಿ ಇದ್ದಂಗೆ ಇದ್ರೂ ನಡಿತೈತಿ, ಹಣ್ಣಾಗಿದ್ದಿದ್ರೂ ನಡಿತೈತಿ. ನೋಡಿರಿ ಒಂದು 5-6 ಪೀಸ್ ಮಾಡಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೆಳಗ ಮೇಲೆ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇವು ಮೆತ್ತಗಾಗಕ್ಕೆ ಕೈ ಬಿಟ್ಬಿಡ್ತೇನೆ ರೀ. ಇದನ್ನ ಈ ಥರ ಇವಿಷ್ಟು ಹುರಿದು ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು. ಹಂಚಿನ ಬಿಸಿಗೆನ ಅವು ಮೆತ್ತಗಾಗ್ಬಿಡ್ತಾವೆ. ಇತ್ಲಾಗ ನೋಡ್ರಿ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂತಂದು ತೋರಿಸ್ತೇನೆ ನಿಮ್ಗೆ. ಅವು ತಣ್ಣಗಾಗಿಂದ ಹಂಚಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಒಂದು ದೊಡ್ಡದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡೇನಿ, ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ತಗೊಂಡೇನಿ, ಒಂದು ಸ್ವಲ್ಪ ಉಪ್ಪು ತಗೊಂಡೇನಿ, ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡೇನಿ. ಇವಿಷ್ಟನ್ನು ನಾನು ಸೇರಿಸಿ ಅದೇನು ಟಮಾಟ ಮೆಣಸಿನ್ಕಾಯಿ ಹುರಿದಿದ್ನೆಲ್ಲ ಇದಕ್ಕೆ ಹಾಕ್ಕೊಂಡೇನಿ ನೋಡ್ರಿ. ಇದನ್ನು ಕಲ್ಲಿನಾಗ ಜಜ್ಜಿಕೊಂಡಾದರೂ ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಮಿಕ್ಸಿಗೆ ಹಾಕೋದಕ್ಕಿಂತನೂ. ಆದರೆ ಈಗ ಇದು ಕಲ್ಲಿನಾಗ ಜಜ್ಜಿಕೊಂಡು ತಿನ್ನೋಷ್ಟು ನನಗೆ ತಾಳ್ಮೆ ಇಲ್ಲ. ಯಾಕಂತಂದ್ರೆ ಆ ಹುರಿಯೋ ಸ್ಮೆಲ್ಲಿಗೆ ನನಗೆ ಯಾವಾಗ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇದನ್ನು ತಿಂದೇನಪ್ಪ ಅನ್ನೋಷ್ಟು ನನಗೆ ಆಗ್ತಾಯಿತಿ. ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ ಅದನ್ನ. ನೋಡಿರಿ ತರಿಯಾಗಿ ಅದನ್ನು ರುಬ್ಕೊಂಡೇನಿ. ಇಲ್ಲಿ ನೋಡಿರಿ ಒಂದು ಸೈಡು ಸ್ವಲ್ಪ ಮಸಾಲೆ ಹಾಕಿ ಇದು ಬಟಾಣಿ ಕಾಳಿಂದು ಪಲ್ಯ ಮಾಡ್ಕೊಂಡೇನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಪಲ್ಯನೂ ಆಮ್ಯಾಗ ಚಟ್ನಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ರೊಟ್ಟಿ ಮಾಡ್ಕೊಂಡಿದ್ದೆ ಬಿಸಿಯವು. ಮತ್ತು ಚೆನ್ನಾಗಿ ನೋಡ್ರಿ ಇಲ್ಲೇ ತೆಳ್ಳಗೆ ಉದ್ದಿಕೊಂಡು ಗರಿಯಾಗಿ ಬೇಯಿಸ್ಕೊಂಡಿದ್ದೆ. ಅಂದ್ರೆ ಸ್ವಲ್ಪ ರೊಟ್ಟಿನ ಬೇಯಿಸ್ಕೊಂಡ್ರೆ ಆ ಚಟ್ನಿ ಜೊತೆಗೆ ತಿನ್ನೋಕೆ ಟೇಸ್ಟ್ ಆಗ್ತೈತಿ. ಮೆತ್ತಗೆ ಬೇಯಿಸ್ಕೊಂಡ್ರೆ ರುಚಿ ಹತ್ತಂಗಿಲ್ಲವು. ಹಾಗಾಗಿ ಒಂದು ಸ್ವಲ್ಪ ಬೇಯಿಸ್ಕೊಂಡೇನಿ ರೊಟ್ಟಿನ. ಹಂಗೆ ನೋಡ್ರಿ ಬಿಸಿ 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 ರೊಟ್ಟಿಗೆ ಹಂಚ ಮೇಲಿನ ರೊಟ್ಟಿಗೆ ಆ ಚಟ್ನಿ ಹಚ್ಕೊಂಡು ತಿನ್ನಾಕತ್ರ ಒಬ್ರು ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಿರ್ಬೇಕು, ಹಿಂಗೆ ಒಬ್ಬರು ತಿನ್ನೋರಿರ್ಬೇಕು. ಇದ್ದುಬಿಟ್ರೆ ಒಂದು 5-6 ರೊಟ್ಟಿ ಹೆಂಗೆ ತಡ ಇಲ್ದನ ಹೋಗ್ತಾವೆ ನೋಡ್ರಿ, ಅಷ್ಟು ಟೇಸ್ಟ್ ಆಗತ್ತದು ಚಟ್ನಿ. ಈಗ ನಾನು ತೋರಿಸ್ದಂಗೆ ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಆಮ್ಯಾಗ ಯಾರ್ಯಾರು ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಶೈಲಿ ರೊಟ್ಟಿ ಆಮೇಲೆ ಈ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ ಯಾರು ಮಿಸ್ ಮಾಡ್ಕೊತೀರಿ? ನೀವು ಈ ರೀತಿ ಯಾವತ್ತಾದರೂ ಈ ಥರ ಮಾಡ್ಕೊಂಡು ತಿಂದಿರಾ? ಹಂಗೇನಾರ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಆಗ್ಯಾವು, ಚಟ್ನಿ ಆಗೈತಿ. ಇಲ್ಲಿ ನೋಡ್ರಿ 1-2 ರೊಟ್ಟಿ ಸದ್ಯಕ್ಕೆ 1-2 ರೊಟ್ಟಿ ಇಟ್ಕೊಂಡೇನಿ. ಇಲ್ಲಿ ನೋಡ್ರಿ ಆ ರೊಟ್ಟಿ ಮೇಲೆ ಈ ಚಟ್ನಿ ಹಾಕ್ಕೊಂಡು 1-2 ಚಮಚ ಚಟ್ನಿ ಹಾಕ್ಕೊಂಡು ಆಮೇಲೆ ಇದ್ರ ಮೇಲೆ 1-2 ಸ್ಪೂನಿನಷ್ಟು ಎಣ್ಣೆ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಹಂಗೆ ತಿಂತಾ ಇದ್ರೆ ಅದರಂಥ ಅಮೃತಕ್ಕೆ ಸಮಾನವಾಗಿದ್ದು ನೋಡ್ರಿ ಇದು. ಅಷ್ಟು ಟೇಸ್ಟ್ ಆಗ್ತೈತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈಗ ತಟ್ಟೆದಾಗ ರೊಟ್ಟಿ ಮುರಿದಿಟ್ಕೊಂಡು ಇದನ್ನು ಚಟ್ನಿ ಹಚ್ಕೊಂಡು ತಿನ್ನೋದಕ್ಕಿಂತ ಈ ಥರ ಕೈಯಾಗ ರೊಟ್ಟಿ ತಗೊಂಡು ಈ ಥರ ಚಟ್ನಿ ಆಯ್ತು ಪಲ್ಯ ಆಯ್ತು ಆ ತಿನ್ನೋ ಮಜಾನ ಬೇರೆ ರೀ ಅದು ಫ್ರೆಂಡ್ಸ್. ನೀವು ಇದನ್ನು ಮನ್ಯಾಗ ಟ್ರೈ ಮಾಡ್ಕೊಂಡು ನೀವು ಇದನ್ನ ಮನ್ಯಾಗ ಟೇಸ್ಟ್ ಮಾಡಿರಿ. ಆಮೇಲೆ ಇದ್ರದ್ದು ಒಂದು ಟೇಸ್ಟಿ ಅನುಭವನ ನೀವು ಪಡೀರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬಿಸಿ ಬಿಸಿ ಜೋಳದ ರೊಟ್ಟಿ ಹಸಿಮೆಣಸಿನ್ಕಾಯಿ ಚಟ್ನಿ ಹಿಂಡಿ
ಅದನ್ನು ಹಚ್ಕೊಂಡು ರೊಟ್ಟಿ ತಿನ್ನೋದನ್ನು ನೋಡಿ ನಿಮಗೂ ಏನಾರ ತಿನ್ಬೇಕು ಅನಿಸಿದ್ರೆ ದಯವಿಟ್ಟು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತದೇನ್ರಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಾಗ ಸಿಗನ್ರಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಾನು ಈ ರೀತಿ ತಿನ್ನೋದು ನೋಡಿ ನಿಮಗೇನಾರ ಬಾಯಾಗ ನೀರು ಬರಾಕತ್ರ ಅದಕ್ಕೆ ನಾನಾ ಕಾರಣ ರೀ. ಮನ್ಯಾಗ ಬೇಗ ಎದ್ದೋಗಿ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿರಿ.